ದೇವಸ್ಥಾನದಲ್ಲಿ ಕೂತ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಹಲ್ಲೆ ಮಾಡಿದ್ದಾರೆ ಸರ್. ಸುಮಾರು 3-3:30 ಸಮಯ ಆಗಿತ್ತು ರೀ. ಅದರಲ್ಲಿ ಬಿಸಿಲು ಭಾಳ ಇತ್ತು. ಅದರಿಂದ ನಾನು ಏನು ಮಾಡಿದೆ, ಅಲ್ಲಿ ಸ್ವಲ್ಪ ನೆರಳಿದೆ ಅಂತಂದು ಕಟ್ಟಿಯಲ್ಲಿ ಹೋಗಿ ಕೂತ್ಕೊಂಡಿದ್ದೆ ಸರ್ ನಾನು. ಅಲ್ಲಿ ಏನಂದರೆ ನಮ್ಮ ದಲಿತ ಜನಾಂಗದ ಜನರು ಆ ಕಟ್ಟಿ ಮೇಲೆ ಯಾರು ಕೂತ್ಕೊಳ್ಳಲ್ಲ ಅಂತ, ಅದು ನನಗೆ ಗೊತ್ತಿರಲಿಲ್ಲ. ನಾನು ಅಲ್ಲಿ ಕೂತ್ಕೊಂಡೆ. ಅವ್ರು ಪೂಜಾರಿ ಅವ್ರು ಬಂದರು, ಇಲ್ಲಿ ಕೂತ್ಕೋಬಾರ್ದಪ್ಪ ನೀವು ಅಂತ ಹೇಳಿದರು. ಒಲೆಯರು ಮಾದರಿ ಇಲ್ಲಿ ಯಾರು ಕೂತ್ಕೊಳ್ಬಾರ್ದು ಅಂತ ಹೇಳಿದರು. ಅಲ್ಲಿನ ಭಾಳಷ್ಟು ಜನ ಇದ್ದರು ಸರ್, 4-5 ಜನ ಇದ್ದರು. ಅವ್ರನ್ನೂ ಒಬ್ರು ರಾಡ್ ತೋರಿಸಿ ನಾನು ತೆರೆ ಮೇಲೆ ಹೊಡೆದ್ಬಿಟ್ಟೆ ಸರ್. ಬ್ಲೀಡಿಂಗ್ ಭಾಳ ಆಯಿತು. ಒಬ್ಬನೇ ಸಿಕ್ಕು ನೋಡಿ ಅವನಿಗೂ ಹಿಗ್ಗಮುಗ್ಗ ತಳಿಸಿದ್ದಾರೆ. ಆದ್ರೂ ನಮ್ಮ ದಲಿತರ ಮೇಲೆ ಈ ಥರ ದೌರ್ಜನ್ಯ ಆಗ್ತಾ ಇದೆ ಅಂತಂದರೆ ನಾವು ಎಂಥ ಸ್ಥಿತಿಯಲ್ಲಿ ಇದ್ದೀವಿ ಅಂತಂದ್ರೆ ನಮಗೆ ಅರ್ಥ ಆಗ್ತಾ ಇಲ್ಲ ಸರ್. ನಾನು ನಿನ್ನೆ ಒಂದು ಕಾರ್ಯಕ್ರಮ ಇತ್ತು ಸರ್, ನಮ್ಮ ರಿಲೇಟಿವ್ಸ್ದು ಎಂಪಾಡು ಗ್ರಾಮಕ್ಕೆ ಹೋಗಿದೆ. ನಮ್ಮೂರು ಗಾಜರ್ಕೋಟು. ಅಲ್ಲಿ ನಮ್ಮ ಸಂಬಂಧಿಕರೆಲ್ಲರೂ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಆಗ್ತಾಯಿದ್ರು. ಸುಮಾರು 3-3:30 ಸಮಯ ಆಗಿತ್ತು ರೀ. ಅದರಲ್ಲಿ ಬಿಸಿಲು ಭಾಳ ಇತ್ತು. ಅದರಿಂದ ನಾನು ಏನು ಮಾಡಿದೆ, ಅಲ್ಲಿ ಸ್ವಲ್ಪ ನೆರಳಿದೆ ಅಂತಂದು ಕಟ್ಟಿಯಲ್ಲಿ ಹೋಗಿ ಕೂತ್ಕೊಂಡಿದ್ದೆ ಸರ್ ನಾನು. ಅಲ್ಲಿ ಏನಂದರೆ ನಮ್ಮ ದಲಿತ ಜನಾಂಗದ ಜನರು ಆ ಕಟ್ಟಿ ಮೇಲೆ ಯಾರು ಕೂತ್ಕೊಳ್ಳಲ್ಲ ಅಂತ, ಅದು ನನಗೆ ಗೊತ್ತಿರಲಿಲ್ಲ. ನಾನು ಅಲ್ಲಿ ಹೋಗಿ ಕೂತ್ಕೊಂಡೆ. ಅವ್ರು ಪೂಜಾರಿ ಅವ್ರು ಬಂದರು, ಇಲ್ಲಿ ಕೂತ್ಕೋಬಾರ್ದಪ್ಪ ನೀವು ಅಂತ ಹೇಳಿದರು. ಯಾಕ್ರಿ ಪೂಜಾರಿ ಅವ್ರು ಅಂದರೆ, ಇಲ್ಲ ನಿಮ್ಮ ಜನಾಂಗದವ್ರಿಗೆ ದಲಿತರು ಒಲೆಯರು ಮಾದರಿ ಇಲ್ಲಿ ಯಾರು ಕೂತ್ಕೊಳ್ಬಾರ್ದು ಅಂತ ಹೇಳಿದರು. ಇದು ಹಂಗೇನಿಲ್ಲ ರೀ ಮುತ್ತಿಯವರ, ಇಲ್ಲಿ ನೆರಳಾದಂತ ನಾವು ಕೂತ್ಕೊಂಡಿದ್ದೀನಿ. ಅದರಲ್ಲಿ ಏನಾಗುತ್ತೆ ಅಂದರೆ, ಇಲ್ಲ ನೀವು ಒಂದು ಸರ್ತಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಏನ್ಲಿ ಅಂತಂದು ಏಕವಚನದಲ್ಲಿ ಮಾತಾಡಿ ಈಗ ಜಾತಿ ನಿಂದೆ ಮಾಡಿ ಒಲೆಯರು ಮಾದರ ಅಂತ ಬೇಯಕ್ಕೆ ಸ್ಟಾರ್ಟ್ ಮಾಡಿದರು. ಇಲ್ಲಿ ಇನ್ನೊಬ್ಬ ಹಿಂದೆ ಬಂದು ಸೀದಾ ಡೈರೆಕ್ಟ್ ಎದೆ ಮೇಲೆ ಹಂಗೆ ಹಿಡ್ಕೊಂಡ್ಬಿಟ್ಟಾರೆ. ಎದೆ ಮೇಲೆ ಹಂಗೆ ಹಿಡ್ಕೊಂಡು ಒಂದು ಸರ್ತಿ ಹೇಳಿದ್ರೆ ಅರ್ಥ ಆಗೋದೇನಂತಂದು ಒಬ್ಬ ಆಮೇಲೆ ಹೊಡೆದು ಬಿಟ್ಟಾರೆ ಸರ್ ನನಗೆ. ಹೊಡೆಯೋಣ ನಮ್ಮಮ್ಮ ಬಂದಳು, ಬಿಡ್ಸೋಕೆ ಹೋದರು. ನಮ್ಮ ತಾಯಿಗೆ ಸ್ವಲ್ಪ ಕೈ ಹೊಡೆದು ಇದು ಮಾಡಿದರು. ಆಗ ಬಿಡ್ಸಕ್ಕೆ ಬರ್ತಾರೆ ಇನ್ನೂ ಅಂತ ಅಂದ ತಕ್ಷಣವೇ ನಾನು ಹೊಡ್ಕೊಂಡು ಹಂಗೆ ಗುಡಿಯಲ್ಲಿ ಒಳಗೆ ಕರ್ಕೊಂಡು ಹೋದರು. ಅಲ್ಲಿನ ಭಾಳಷ್ಟು ಜನ ಇದ್ದರು ಸರ್, 4-5 ಜನ ಇದ್ದರು. ಅವ್ರನ್ನೂ ಒಬ್ಬರು ರಾಡ್ ತೊಗೊಂಡ್ಕಿಸಿ ನಾನು ತೆರೆ ಮೇಲೆ ಹೊಡೆದ್ಬಿಟ್ಟೆ ಸರ್. ಬ್ಲೀಡಿಂಗ್ ಭಾಳ ಆಯಿತು. ಆಮೇಲೆ ಒಂದು 4-5 ಜನ ಬಂದು ನಾನು ಬಿಡಿಸ್ಕೊಂಡು ಕಳೆ ಕರ್ಕೊಂಬಂದರು. ಆಗ ಆಮೇಲೆ ನಾನು 112 ಕರೆ ಮಾಡಿದ್ವಿ. ಅವ್ರು ಬಂದು ನಾನು ಜೀಪಲ್ಲಿ ಹಾಕೊಂಡು ಹೋದ್ರಿ. ಹಾಕೊಂಡು 1 ಕಿಲೋಮೀಟ್ರ್ನೂ ಹೋಗಿರಲಿಲ್ಲ. ನನ್ನ ಬೈಕ್ ಅಲ್ಲೇ ಇತ್ತು. ನಮ್ಮ ಗೆಳೆಯನು ಇವನಿಗೆ ಬೈಕ್ ತೊಗೊಂಬ ಅಂತ ಕಳಿಸಿದ್ದೇವೆ ರೀ. ಒಬ್ಬನೇ ಸಿಕ್ಕು ನೋಡಿ ಅವನಿಗೂ ಹಿಗ್ಗಮುಗ್ಗ ತಳಿಸಿದ್ದಾರೆ. ಒಂದು 10-12 ಜನ ಯಾರು ಅವರೆಲ್ಲರೂ ಹೊಡೆದು ಬಿಟ್ಟಿದ್ದಾರೆ ಭಾಳಷ್ಟು. ಸೊ ಈ ಥರ ಈ ಘಟನೆ ಆಗಿದೆ. ನಮಗೆ ಸ್ವಾತಂತ್ರ್ಯ ಸಿಕ್ಕು 60-70 ವರ್ಷ ಆದರೂ, 70 ವರ್ಷ ಕಳೆದು ಸುಮಾರು. ಆದ್ರೂ ನಮ್ಮ ದಲಿತರ ಮೇಲೆ ಈ ಥರ ದೌರ್ಜನ್ಯ ಆಗ್ತಾಯಿದೆ ಅಂತಂದರೆ ನಾವು ಎಂಥ ಸ್ಥಿತಿಯಲ್ಲಿ ಇದ್ದೀವಿ ಅಂತಂದ್ರೆ ನಮಗೆ ಅರ್ಥ ಆಗ್ತಾಯಿಲ್ಲ. ಸೊ ಹಾಗಾಗಿ ನಮ್ಮ ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿ ನಮ್ಗೆ ಯಾರು ಈ ಥರ ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕಂತಂದು ಈ ಮಾಧ್ಯಮದ ಮೂಲಕ ನಮ್ಮ ಹೆಸರು ಅನಿಲ್ ಕುಮಾರ್ ಸರ್. ದೇವಸ್ಥಾನದಲ್ಲಿ ಕೂತ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಹಲ್ಲೆ ಮಾಡಿದ್ದಾರೆ ಸರ್. ಅಲ್ಲೇ ಆ್ಯಕ್ಚುಲಿ ನಿನ್ನೆ ಅಲ್ಲಿ ಜವಳ ಕಾರ್ಯಕ್ರಮ ಇತ್ತು ಸರ್. ಎಂಪಾಡ್ ಗ್ರಾಮದಲ್ಲಿ ಸರ್. ಆ ಎಂಪಾಡ್ ಗ್ರಾಮದಲ್ಲಿ ಜವಳ ಕಾರ್ಯಕ್ರಮ ಕಟ್ಟೆ ಮೇಲೆ ಕುಂದ್ರಕ್ಕೆ ಹೋಗಿದ್ದಾನೆ ನಮ್ಮ ಫ್ರೆಂಡ್. ಅಲ್ಲೇ ಕುಂದ್ರಬಾರ್ದು ಅನ್ನೋ ಉದ್ದೇಶಕ್ಕೆ ಜಗಳ ಮಾಡಿ ಸರ್. ಕಟ್ಟಿಗೆಯಿಂದ ಪೈಪಿಂದ ಅದರಿಂದ ಹೊಡೆದು ಅಲ್ಲೇ ಮಾಡಿ ಇದು ಮಾಡಿದ್ವಿ. ಕೇಸ್ ಆಗಿದೆ ಸರ್. ನಾವಿಲ್ಲೇ ಸುಮಾರು ಒಂದು 6-7 ಜನ ಇದ್ದಾರೆ ಸರ್, ಜಾಸ್ತಿ ಜನ. ನನಗೂ ಹೊಡೆದ್ರು ಸರ್. ನಮ್ಮ ಹೆಸರು ಸಿದ್ಲಿಂಗಪ್ಪ ಅಂತ ಸರ್.